ಚಲನಚಿತ್ರದಲ್ಲಿ ತನುಷ್ ಶಿವಣ್ಣ ನಾಯಕ ನಟರಾಗಿ, ಮೋನಿಕಾ ಗೌಡ ಅಲಿಯಾಸ್ ವಂದಿತಾ ಗೌಡರವರು ನಾಯಕಿಯಾಗಿ, ಪಾಯಲ್ ಚೆಂಗಪ್ಪ, ವಿಜಯಶ್ರೀ ಅವರು, ಜೋಶ್ ಅಕ್ಷಯ್, ಪ್ರಮೋದ್ ಹಿರೇಮಠ ಅವರು, ನಮ್ಮ ಶೆಟ್ಟಿ ಅವರು, ಮನು, ಭೀಷ್ಮ, ಇನ್ನು ಉಮೇಶ್ ಅವರು, ಜೀವನ್, ಮಹೇಂದ್ರ, ಇನ್ನು ಅನೇಕ ಕಲಾವಿದರ ದೊಂಡೆ ಇದೆ. ಇವತ್ತು ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ಬಾಸ್ ಚಲನಚಿತ್ರದ ಪ್ರೆಸ್ ಮೀಟ್ ಅನ್ನು ಕರೆದಿರುವ ಮುಖ್ಯ ಉದ್ದೇಶ, ನಮ್ಮ ನಾಯಕ ನಟ ತನುಷ್ ಅವರು ಹೇಳ್ತಾರೆ. ಸರ್ ಬನ್ನಿ ಮೇಡಮ್. ತೋರಿಸೋದೇನಿಲ್ವಾ? ಏನು ತೋರಿಸೋದಿಲ್ಲ, ಬರೀ ಹೇಳೋದಷ್ಟೇ. ಹೇಳ್ತೇನೆ ಎಲ್ಲ ಪ್ರೆಸ್ಮೆಂಟ್ ಹೇಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಅವತ್ತಿಂದ ಇವತ್ತರೆಗೂ ಸಪೋರ್ಟಿವ್ ಆಗಿದ್ದೀರಾ. ಬಾಸ್ ಸಿನಿಮಾ ಇದೆ, ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಆರೈಕೆಗಳು ನಮ್ಮ ಜೊತೆ, ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ಇವಾಗ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಏನು ಉದ್ದೇಶ, ಇವತ್ತು ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗಿ ಕರೆದಿದ್ದು ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಸ್ವಲ್ಪ ದಿನಗಳ ಹಿಂದೆ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರ್ಬಿಟ್ಟು ಮಾತಾಡಿಸ್ದೆ. ಸರ್ ಹೆಂಗೆ ಏನು ಅಂತ. ಅವರಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮ ಇಷ್ಟ, ಹೋಗೋಂಗಿದ್ರೆ ಹೋಗಿ ಅಂತ ಹೇಳಿದ್ರು. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನು ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ, ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇದು ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಓಡಾಡಬೇಕು ಅಂತ ಏನೂ ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್, ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ನಾನು ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನಮಗೆ ಕ್ಲಿಯರ್ ಆಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ್ ಅವರು. ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯಿತು. ನನಗೆ ಸರಿಯಾಗಿ ನೆನಪಿಲ್ಲ, 10 to 15 ಮಿನಿಟ್ಸ್ ಇರ್ಬೋದು, 10 ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಬಟ್ ಆ ಕಾನ್ವರ್ಸೇಷನ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನ್ ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ತೋರಿಸಿದ್ದೀರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದ್ರು ತೋರಿಸಿದ್ದೀರಾ, ಅದೆಲ್ಲ ಕೇಳಿದ್ರು ಕ್ವಶನ್ ಅನ್ನು. ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರ್ ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನ ಕಾನೂನು ಇನ್ನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾ ಒಳ್ಳೇದಾಗ್ಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ನನ್ನ ಮಧ್ಯೆ. ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರ್ಬೇಕಾದ್ರೆ, ನೀವು ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಗೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸೋಕ್ಕೆ ರೆಡಿ ಆಗಿದ್ದೀನಿ, ನಾನು 2-3 ಡೇಸ್ ಟೈಮ್ ಕೊಡಿ ಅಂತ ಕೇಳಿದೆ ನಾನು.
ಏನಕ್ಕೆ 2-3 ಡೇಸ್ ಟೈಮ್ ಅಂತ ಹೇಳಿದ್ರೆ ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಕಂಟೆಂಟ್. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ಗಳೆಲ್ಲ ಪ್ಲೇ ಮಾಡೋದಕ್ಕಾಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟನ್ನ ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD ಗೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು 2 ಡೇಸ್ ಟೈಮ್ ಬೇಕು, ಒಂದು ಕಂಟೆಂಟ್ನ ಟೈಮ್ ಮಾಡಬೇಕು ಕನ್ವರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ 1 ಡೇ ಅದು ಬೇಕೇ ಬೇಕು, 24 hours ಬೇಕು. ಅದಾದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ತೋರಿಸ್ತೀವಿ, ಪ್ರಥಮ್ ಸರ್ ಅವ್ರ ಅಡ್ವೊಕೇಟ್ಗೂ ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನು ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ಮ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗುತ್ತಲ್ಲ ಸಿನಿಮಾದಲ್ಲಿ, ಇನ್ನೂ ತೋರಿಸಿಲ್ಲ ನಿಮಗೆ, ನೀವು ತೋರಿಸಿಲ್ಲ, ಒಳ್ಳೇದಾಗಲಿ ಸಿನಿಮಾಗೆ ಅನ್ನೋದೊಂದು ಕಾಲ್ ಬಂತು 9:30 ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನನಗೆ ಕಾಲ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನ ಅಫಿಷಿಯಲ್ ಆಗಿ ಏನಾದರೂ ಕನ್ಫರ್ಮೇಷನ್ ಮಾಡಬೇಕಲ್ಲ ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಷನ್ ಮಾಡೋದು ನನಗೆ ಗೊತ್ತಿಲ್ಲ. ಇದು ನಾನು ಇವಾಗ ನೀವು ಯಾರಾದರೂ ಒಂದು ಕ್ವಶನ್ ಕೇಳ್ಬೋದು ನನಗೆ, ತನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನಾನು ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇದ್ರ ಹೆಚ್ಚಾಗಿ ನಾನು ಏನು ಹೇಳೋದಕ್ಕಾಗಲ್ಲ. ಆಮೇಲೆ ಮೇಡಮ್ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಹೇಳ್ಬೋದಾ ಅಂತ ಗೊತ್ತಿಲ್ಲ ನನಗೆ. ನೀವು ಅಲ್ಲೆಲ್ಲ ಎಡಿಟ್ ಮಾಡ್ತಾ ಇದ್ದೀರಿ? ಅಲ್ಲಿ ಎಡಿಟ್ ಮಾಡಬೇಕು ಸರ್, ನಮಗೆ ಲೈವ್ ಅಲ್ಲಿ ಬಿಡಕ್ಕಾಗುತ್ತೆ. ಅಲ್ಲ, ಇದರಲ್ಲಿ ಏನಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಆ ಪಾರ್ಟಲ್ಲಿ ನಾನಿಲ್ಲ, ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಅಂದರೆ ಎಲ್ಲ ಅವ್ರು ಮಾಡಿದ್ದು, ನಾನು ಹೊರಗಡೆ ಇದ್ದೆ. ಸೊ ಅವ್ರು ಮೀಟ್ ಆಗಿದ್ದು ಮಾತಾಡಿದ್ದಲ್ಲ, ಅವ್ರು ನಿರ್ಮಾಪಕರಾಗಿ ನಾಯಕ ನಟರಾಗಿ ಹೇಳ್ತಾರೆ, ನಿರ್ದೇಶಕರಿಗೆ ಅದು ಸಂಬಂಧ ಇಲ್ಲ. ಒಂದು ವಿಶ್ವಾಸ ತಗೊಂಡ್ರೆ ಆಗೋಗಿತ್ತು ಅವರಿಂದ. ಏನ್ ಸರ್? ಅಲ್ಲ, ವಿಶ್ವಾಸ ನಾನು ಕೇಳಿದೆ ಮೇಡಮ್ ಅವ್ರನ್ನ. ಇವಾಗ ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಅಂತ, ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್. ನಾವೇನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಒಂದ್ಸತಿ ಆಪರ್ಚುನಿಟಿ ಕೊಡಿ, ನೀವು ಫ್ರೀ ಮಾಡ್ಕೊಂಡು ಯಾವಾಗಾದ್ರೂ ಟೈಮ್ ಹೇಳಿ, ಆ ಟೈಮಲ್ಲಿ ಬರ್ತೀವಿ. ಇವಾಗ ಬೇಡ, ಇವಾಗ ಇರೋ ಸಿಚುವೇಶನ್ ಅಲ್ಲಿ ಏನು ಬೇಡ. ನಾನು ಹೇಳ್ತಾ ಇದ್ದೀನಿ ಫೋನಲ್ಲೇ, ಅಷ್ಟೇ ಸಾಕು. ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿಂದ ತುಂಬ ಒಳ್ಳೆ ಮನಸ್ಸಿಂದ ಅವ್ರು ಅರಸಿದ್ರು ನನಗೆ ಅದು ಖುಷಿ ಆಗುತ್ತೆ. ಆ ವರ್ಡ್ಸ್ ನನಗೆ ಟಿವಿನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ನಾನು ಅದನ್ನು ಶೇರ್ ಮಾಡಿಕೊಂಡಾಗ ಸರೋಜಾ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ಅವರು ಮಾತಾಡಿದಾಗ ಅವ್ರಿಗೆ ಒಂದು ಸಣ್ಣ ಇಂಟರ್ವ್ಯೂನ ಕೊಟ್ಟಿದ್ದಾರೆ, ಆನ್ ಫೋನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಥಮ್ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಅದನ್ನ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಒಂದು ಸುದೀರ್ಘವಾಗಿ ಅದನ್ನ ಬರೆದಿದ್ರು ಪೇಪರಲ್ಲಿ ಕೂಡ. ಇವಾಗ ಸದ್ಯಕ್ಕೆ August 7th ಸಿನಿಮಾ ರಿಲೀಸ್ ರೆಡಿ ಇದೆ. ಇವಾಗ ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿರೋ ಥರ ಇನ್ನು ಮುಂದಕ್ಕೆ ದೊಡ್ಡ ಇವಾಗ ಒಂದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಕೆರೆ ಹಾಕಿದ್ದೀವಿ ಅಷ್ಟೇ, ಸಮುದ್ರ ದಾಟಿಸೋ ಜವಾಬ್ದಾರಿ. ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅವ್ರು ನಿರ್ಧಾರ ಮಾಡಿದ್ರು ಅಂತ ಲಾಸ್ಟ್ ಪ್ರೆಸ್ ಹೇಳಿದ್ರು. ಈಗ ಮೇಡಮ್ ಇದಕ್ಕಿದ್ದಾಗ ಇದಕ್ಕೆ ಡೈರೆಕ್ಟ್ ಆಗಿ ಕಾರಣ ಆಯ್ತು, ಮತ್ತೆ ನಿಮ್ಮ ಹತ್ರ ಮಾತಾಡುವಾಗ ಏನ್ ಅವ್ರಿಗಿದ್ದಂತ ಪ್ರಾಬ್ಲಮ್ ಅನ್ನೋದು ಕಾಲ್ ರೆಕಾರ್ಡಿಂಗ್ ಮುಂಚೆನೆ ಮಾತಾಡಿ ಕ್ಲಿಯರ್ ಮಾಡಿದ್ರೆ, ಸೊ ಈಗ ನಿಮ್ಗೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ, ಕೋರ್ಟ್ಗೆಲ್ಲ ಹೋಗೋದು, ಖರ್ಚು ಮಾಡೋದು. ಇಲ್ಲ ಸರ್, ನಾನು ಲಾಸ್ಟ್ ಬಿಫೋರ್ ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದೆ, ನಾನು ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ. ಆದ್ರೆ ಅದು ರೀಚ್ ಆಗಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ಮಾತಾಡಿದಾಗಲೇ ಗೊತ್ತಾಗಿದೆ ಅದು ರೀಚ್ ಆಗೇ ಇಲ್ಲ ಅಂತ. ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆಕ್ಚುಲಿ, ಅದು ಬೇಡ, ಅದನ್ನ ಯಾವತ್ತೂ ಟಾಪಿಕ್ ತೆಗ್ದಿಲ್ಲ ನಾವು. ಸೊ ಆ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಿಲ್ಲ ಅಂದ್ರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಡಿಯಲ್ಲಿ ಮಾತಾಡೋ ಥರ ಆಗಿದೆ ಅಷ್ಟೇ. ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ ಏನು ಮಾತಾಡಿಲ್ಲ ಅಲ್ವ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದಾಗಿಲ್ಲ. ಇಲ್ಲ, ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ, ನನಗೆ ಮಾಡ್ಕೊಂಬೋದಾಗಿತ್ತು. ಅದು ಎವಿಡೆನ್ಸ್ ಆಗಿರೋದು
ನಾನು ಹೇಳ್ಬಿಟ್ಟೇ ಹೇಳಿದೆ, ನೋಡಿ ಸರ್ ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೋತಾ ಇಲ್ಲ. ಅವರ ಅಡ್ವೊಕೇಟ್ ಅವ್ರ ಮುಂದೆ ಕೂತ್ಕೊಂಡು ನಾನು ಅವ್ರ ಫೋನ್ ಅವ್ರ ಮುಂದೆ ಇಟ್ಬಿಟ್ಟು ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನನಗೆ ಅದು ಬೇಕಾಗಿಲ್ಲ, ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ. ಮೇಡಮ್ ಅವ್ರ ಮಾತಲ್ಲಿ ಹೇಳ್ಬಿಟ್ರೆ ಸಾಕು ನನಗೆ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇಲ್ಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಂಥದ್ದೇನು ಮಾತಾಡ್ತೀವಿ, ಮಾಡ್ಕೊಳ್ಳಿ ಅಂತ ಹೇಳಿದೆ. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಅದಕ್ಕೆ ನಾನು ಮಾಡ್ಕೊಳ್ಳಲ್ಲ ಬೇಡ ಅಂತ ಹೇಳಿದೆ. ಸರ್ ಅದು ಥರ್ಡ್ ಪರ್ಸನ್ ಅಂದರೆ ನಾನು ಯಾವತ್ತೂ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಕತೆ ಚಿತ್ರಕಥೆ ಸಂಭಾಷಣೆ, ಈ ರಾಜಿ ಪಂಚಾಯತಿಯಲ್ಲಾಗಲಿ ತೋರ್ಸೋದಲ್ಲಾಗಲಿ ನಾನು ಇನ್ವಾಲ್ವ್ ಆಗಲಿ. ಕೇಸ್ ಅಪ್ ಟು ಅಲ್ಲಲ್ಲ ಇಲ್ಲ ಯಾರ ಕಡೆನೂ ಅಲ್ಲ ಅವರು, ಹಂಗೆ ಥರ್ಡ್ ಪರ್ಸನ್ ಹೆಸರಲ್ಲಿ ಹೇಳಕ್ಕಾಗಲ್ಲ ಸರ್. ನೀವು ಈ ಕೆಲಸ ಎಲ್ಲ ಮುಂಚೆನೆ ಮಾಡ್ಕೊಂಡ್ರೆ ಒಂದು ಸೆಕೆಂಡ್ ಅದು ಕ್ಯಾನ್ಸಲ್ ಮಾಡ್ಬಿಟ್ಟು. ಅಲ್ಲ ನನಗೆ ಪರಿಚಯ ಇರೋರು, ಅವ್ರಿಗೂ ಪರಿಚಯ ಇರೋಂಥವ್ರು. ಆದರೆ ನಾನು ಹೇಳಿದ್ನಲ್ಲ, ಗಾಳಿಲಿ ಹೇಳ್ದಂಗೆ ಆಯ್ತು ಅಷ್ಟೇ. ಅದು ರೀಚ್ ಆಗಲಿಲ್ಲ ಎಲ್ಲರೂ. ನಾವು ಮಾತಾಡ್ಕೊಂಡು ಆಯ್ತು ಗುರು ಹೇಳ್ತೀನಿ ನೋಡಿ ಅಷ್ಟೇ. ನಾನು ಇದನ್ನ ಹೇಳಿದೆ, ನಾನು ಹಿಂಗೆ ನಾನು ಮಾತಾಡಿದ್ದೆ ಅಂತ, ನನಗೆ ಯಾವುದೇ ಮ್ಯಾಟ್ರ್ ಬಂದಿಲ್ಲ ತಾನೆ ಅಂತ ಹೇಳಿದೆ. ಈಗ ಫಿಲಂ ನೋಡಿರೋದು ಪ್ರಥಮ್ ಮಾತ್ರನಾ ಅಥವಾ ದರ್ಶನ್ ಫ್ಯಾಮಿಲಿ ಅವರು ನೋಡಿದಾರಾ? ಇಲ್ಲ. ಯಾರು ನೋಡಿರೋದು? ಅಡ್ವೊಕೇಟ್ ಪ್ರಥಮ್ ಮಾತ್ರ. ಪ್ರಥಮ್ ಅವರು ಏನು ಅಡ್ವೊಕೇಟ್ ಪ್ರಥಮ್ ಇದ್ದಾರೆ, ಅವರು ಏನು ಸಿವಿಲ್ ಕೇಸ್ ಹಾಕಿದ್ರು, OS 21/26 ನಡೆಸಿರೋಂಥ ಅಡ್ವೊಕೇಟು, ಮತ್ತು ಹೈಕೋರ್ಟಲ್ಲಿ ಅಲ್ಲಿ ಏನು ವಜಾ ಇತ್ತು 10 ನಡೆಸಿರೋಂಥ ಅಡ್ವೊಕೇಟು, ಜೊತೆಗೆ ಏನು ಕೆಲವು ಮೀಡಿಯಾ ಮೇಲೆ ಎಲ್ಲರ ಮೇಲೆ ಸ್ಟೇ ತೊಗೊಂಡಿದ್ದಾರಲ್ಲ, ಸಿವಿಲ್ ಡಿಸ್ಪ್ಯೂಟ್ ನಡೆಸೋಂಥ ಅಡ್ವೊಕೇಟ್ ಅವರು. ಕ್ರಿಮಿನಲ್ಗೆ ಒಬ್ಬರಿದ್ದಾರೆ, ಸಿವಿಲ್ಗೆ ಇದ್ದಾರೆ. ಸಿವಿಲ್ ಎಂಟೈರ್ ಮ್ಯಾಟ್ರ್ಗಳನ್ನ ಅವ್ರ ಅಡ್ವೊಕೇಟ್ ಪ್ರಥಮ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸರ್ ಈಗ ನಾಳೆ ಅದೇ ಸಿನಿಮಾ ರಿಲೀಸ್ ಆದ್ಮೇಲೆ ದರ್ಶನ್ ಅವರ ಫ್ಯಾನ್ಸ್ ಇದನ್ನ ಹೆಂಗ್ ತಗೋಬಹುದು ಅಂತ ಒಂದು ಕುತೂಹಲ ಸರ್. ನೆಗೆಟಿವ್ ಆಗಿರುತ್ತೆ, ಅದನ್ನ ಹೆಂಗ್ ಫೇಸ್ ಮಾಡಿ? ಇವಾಗ ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ ಬರ್ಲಿ, ಒಟ್ಟಲ್ಲಿ ಅಷ್ಟೇ. ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ ಬಂದಾದ್ಮೇಲೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ನನಗೆ ಎಷ್ಟೋ ಜನ ಕೇಳೋದಿದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಹೇಳಿ. ಆಯ್ತಪ್ಪ ಇರ್ಲಿ, ತೊಂದರೆ ಏನಿಲ್ಲ. ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಾದ್ಮೇಲೆ ಆಮೇಲೆ ಮಾತಾಡೋಣ. ಅವ್ರೇನ್ ರಿಯಾಕ್ಷನ್ ಅಂತ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರದ್ದು, ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳಿ. ಆ ಥರ ಏನಿಲ್ಲ ಅದರಲ್ಲಿ. ಎಲ್ಲ ಮುಗಿದಿದೆ. ಈಗ ಏನಿದ್ರು ಎಕ್ಸಿಕ್ಯೂಟ್ ಮಾಡೋದು, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಆಗಿದೆ. ಸೊ ಇನ್ನೇನೆ ಏನಿದ್ರು ನಿರ್ಮಾಪಕರ ಹೊಣೆ ಇರ್ತೈತೆ. ನಾವು ಅವ್ರ ಜೊತೆ ಪ್ರಮೋಷನ್ಗೆ ನಾವು ಹೋಗ್ತೇವೆ. ಆ ಥರ ಏನಿಲ್ಲ ಸರ್. ಇಲ್ಲ ಅಡ್ವೊಕೇಟ್ ಅಲ್ವಾ, ಕೇಸ್ ಮುಂದೆ ಬೇಜಾರು. ಒಂದು 15 ದಿನದಿಂದ ನಮ್ಮ ತಂದೆ ತಾಯಿ ಇಬ್ರು ಹಾಸ್ಪಿಟಲೈಸೇಷನ್ ಆಗಿದ್ರು. ಹಾಗಾಗಿ ನಾನು ಯಾವ ಆಕ್ಟಿವಿಟೀಸ್ ಅಲ್ಲಿದ್ರೆ ಇವತ್ತೇ ಫಸ್ಟ್ ಬಂದಿರೋದು. ವರ್ಷ ಅಲ್ಲ ಸರ್, ಅಲ್ಲ ಅಮೌಂಟ್ ಎಷ್ಟು ಖರ್ಚಾಯ್ತು ಅಮೌಂಟಾ? ಸರ್, ಈಗ ನಾವು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದ್ವಿ. ಅವರು 1000 ಕೋಟಿ ಕೇಸು ನಡೆಸ್ತಾರೆ. ನನ್ನ ಕೇಸ್ ನಡೆಸಿರೋದು ಒಂದು ಪ್ರೀತಿ ವಿಶ್ವಾಸ ನಮಗೆ ವಿವೇಕ್ ಸುಬ್ಬಾರೆಡ್ಡಿ ಸರ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವುದೇ ದುಬಾರಿ ಫೀಸನ್ನು ಕೊಟ್ಟಿಲ್ಲ. ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ, ನನ್ನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ಹೋಗ್ತಾನಲ್ವ, ನಡೆಯ ನಾನು ಬರ್ತೀನಿ, ಎಂಗೇಜ್ ಮಾಡ್ತೀನಿ, ಅದ್ರ ಕೂಡ ಯಾರ್ ಮೈ ಬಾಯ್ ಅಂತ ಹೆಗ್ಲನ್ನ ಯಾಕೆ ಮಾಡಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಸರ್ ಅಂತ. ಏನೋ ಭಯಂಕರ ಹೇಳ್ಕೊಳ್ಳುವಂಥ ಖರ್ಚು ಏನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ ಒಂದು ಅವ್ರ ನಿರ್ಮಾಪಕರು ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ನಿನ್ನೆ ಹಿಂಗಾಯ್ತು, ನನಗೂ ಪಾಪ ಅಂತ ನಾನೇ ಅನ್ಕೋತೇನೆ ಸರ್. ಏನ್ ಮಾಡೋದು, ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫಂಡ್ ಅದು ಅಲ್ಲ ಇದು ಸರ್. ನಾನು ಫಸ್ಟ್ ತೊಂದರೆ ಆಗ್ತದೆ. ಅದನ್ನ ನಿಮ್ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ನೀವು ಮಾತಾಡಿದಿರೋ ಫೋನಲ್ಲಿ ಅಲ್ಲ, ನಾನು ನಿನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ, ಏನಾದ್ರು ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದ್ರು ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡಿ ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದೆ. ಇನ್ನ ಕಾಲ ಮಿಂಚಿಲ್ಲ, ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ.
ಸರ್, ಈಗ ದರ್ಶನ್ ಸರ್ ಇವಾಗ ಇಂಡಸ್ಟ್ರಿ ಕಷ್ಟದಲ್ಲಿದೆ, ಸಿನಿಮಾ ರಿಲೀಸ್ ಆಗಲಿ, ತೊಂದರೆ ಮಾಡೋದು ಬೇಡ ಅಂತ ಮಾತನ್ನ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀವಿ. ಅಂದ್ರೆ ಅವ್ರ ಕಡೆಯಿಂದ ಬಂದಿರೋಂಥ ಆನ್ಸರ್. ಸೊ ಇದೇ ವಿಚಾರ ಮುಂಚೆ ಅವ್ರ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋದು, ಮತ್ತೆ ಅಥವಾ ಬಂದಿತ್ತ ಅಲ್ಲೂ ಕೂಡ ತಲುಪಿಸುವಂತ ವಿಚಾರ ಆಗಿರ್ಲಿಲ್ವಾ? ಅಂದ್ರೆ ಇಲ್ಲಿ ಯಾರೋ ಮೀಡಿಯೇಟ್ ಇದ್ರು ಅಂದ್ರಲ್ಲ, ಅದೇ ರೀತಿ ಅಲ್ಲಿ ತಲುಪಿಸುವಂತ ವಿಚಾರ ಆಗಿಲ್ವಾ? ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಎಲ್ಲಿಗೂ ತಲುಪಿಸಿಲ್ಲ. ಅವರು ಗಾಡಿಯಲ್ಲಿ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಸೈನ್ ಆಗ್ತಾರೆ ವಕಾಲತಿಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ. ಆಮೇಲೆ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ ಎಲ್ಲ ಅವ್ರ ಕನ್ಸರ್ನ್ ಇಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ನೀವು ಇದೆಲ್ಲ ಶುರುವಾಗಿದ್ದು ಈ ಪ್ರೋಮೋ ಬಿಟ್ಟಾದ್ಮೇಲೆ, ಸೊ ವಿಜಯಲಕ್ಷ್ಮಿ ಅವರ ಹತ್ರ ಒನ್ ಟು ಒನ್ ಮಾತಾಡುವಾಗ ಅವ್ರು ಏನಾದ್ರು ಓರಲ್ ಆಗಿ ಹೇಳಿದ್ರ ಬಗ್ಗೆ ಈ ಪ್ರೋಮೋ ಬಗ್ಗೆ ಏನಾದ್ರು ಹಂಚ್ಕೊಂಡ್ರೆ? ಇಲ್ಲ, ನಾನು ಹೇಳಿದ್ದಲ್ಲ ಅವಾಗಲೇ, ನಮ್ಮ ಪರ್ಸನಲ್ ಮ್ಯಾಟರ್ ಏನಾದ್ರು ಇದೆಯಾ ಅಂತ ಕೇಳಿದ್ರು. ಮೇಡಮ್, ಸಿನಿಮಾಗೆ ಸಂಬಂಧ ಇಲ್ಲ. ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು. ಸುಮ್ಮನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ಮನೆ ಸುಳ್ಳಾಗೋಗ್ಬಿಡುತ್ತೆ. ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಕೇಳಿದ್ರು. ಮತ್ತೆ ನಾನು ಇನ್ನೊಂದು ಹೇಳಿದೆ, ಮೇಡಮ್, ನಾವು ಬೆಳಗ್ಗೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ. ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇದ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟ ಮಾತಾಡೋಕ್ಕಾಗಲ್ಲ. ಮೇಡಮ್, ಈಗ ನೀವೇನೇ ಪ್ರಶ್ನೆ ಆಕ್ಚುಲಿ ಒಂದ್ 2-3 ಪ್ರೆಸ್ ಮೀಟ್ಗಳಾಯ್ತು. ಡೈರೆಕ್ಟರ್ ಕೇಳಿದಾಗ ಹೀರೋಯಿನ್ಸ್ ಬರ್ತಾ ಇಲ್ಲ ಅನ್ನೋ ರೀತಿ ಅಂದ್ರೆ ಸಿನಿಮಾ ಮಾಡೋಕ್ಕೆ ಮುಂಚೆ ಇದ್ದಂತ, ಅಂದ್ರೆ ಮುಂಚೆ ಏನೂ ಭಯ ಇರಲಿಲ್ಲ, ಮಾಡಿದ್ಮೇಲೆ ಈ ತರದ ಕಾಂಟ್ರವರ್ಸಿ ಆದ್ಮೇಲೆ ನಿಮ್ಗೆ ಭಯನ ಶುರು ಆಯ್ತಾ, ಹೇಗೆ ಅಂತ? ಇಲ್ಲ ಸರ್, ಸಿನಿಮಾನೇ ಮಾಡಿದ್ದಂತೆ ಧೈರ್ಯ ಮಾಡಿ ಪ್ರಚಾರಕ್ಕೆ ಬಂದಿರೋದು ವಿಷಯ ಏನಲ್ಲ. ಬಟ್ ಕಾರಣಾಂತರಗಳಿಂದ ನನಗೆ ಒಂದು 2 ಪ್ರೆಸ್ ಮೀಟಿಗೆ ಬಂದಿಲ್ಲ. ಅದು ಬಿಟ್ಟು ಅವ್ರು ಮಾಡಿರೋದೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಇರೋದ್ರಿಂದ ಬರೋಕ್ಕಾಗಿದ್ದಿಲ್ಲ. ಈ ರೀತಿ ವಿವಾದ ಆಗಿರೋದನ್ನ ಹೇಗೆ ತಗೊಳ್ತಾ ಇದ್ದೀನಿ ನೀವು? ಅದರಲ್ಲಿ ಆಕ್ಟ್ ಮಾಡಿರೋ ಪಾಸಿಟಿವ್ ಆಗಿ ತಗೋತೀನಿ ಸರ್. ನಾನು ಸಿನಿಮಾ ಕತೆ ಒಪ್ಕೊಂಡಾಗ್ಲೂ ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದರಾಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೇನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗೆ ಹೋಗಬೇಕು ಅಷ್ಟೇ. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ. ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈಗ ನೈಜತೆಗೆ ಹತ್ರ ಆಗಿರುವಂತ ಪಾತ್ರಗಳು, ಕಥೆ ಅನ್ನೋದು ಸಾಕಷ್ಟು ಹೆಚ್ಚಾಗ್ತಾ ಇದೆ. ನಿಮಗೆ ಏನ್ ಅನಿಸ್ತದೆ? ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವೊಬ್ರು ಜೀವನಕ್ಕೆ ಅಥವಾ ಕೆಲವೊಬ್ರು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ. ಫ್ಯಾಷನ್ ಡಿಸೈನರ್ ಅಂತ ಹೇಳ್ತೀವಿ, ಆ ಥರದ ಘಟನೆ ಅಲ್ವಾ? ಇಲ್ಲ ಸರ್, ಹೌದು, ಎಷ್ಟೊಂದು ಜನ ಇದ್ದಾರೆ. ಚಂದ್ರೇಶ್, ಇವಾಗ ರಿಲೀಸ್ ಹತ್ರ ಬರ್ತಾ ಇದೆ, ಬಹಳ ಶಾರ್ಟ್ ನೋಟಿಸ್ ಇದೆ. ಇವಾಗ ನಿಮ್ಮ ಪ್ರಮೋಷನಲ್ ಸ್ಟ್ರಾಟಜಿ ಯಾವ ಥರ ಇದೆ? ಹೇಗೆ ತಲುಪಿಸ್ತೀರಾ? ಇವಾಗೆಲ್ಲ ಬಗೆಹರಿದಿದೆಯಲ್ಲ, ಹಿಂಗೆ ಇದು ಮಾಡ್ತೀರಾ ಆಡಿಯನ್ಸ್ ಅವರಿಗೆ? ಗೊತ್ತಿಲ್ಲ, ನಾವು ಆನೆಸ್ಟ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಶಾರ್ಟ್ ನೋಟಿಸ್ ಅಂತಲ್ಲ, ನಾವು 10 days ಇಂದನೂ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. 10 days ಸಾಲಲ್ಲ ಪ್ರಮೋಷನ್ಗೆ, ನಮ್ಗೆ ಗೊತ್ತು. ಅದು ರೀಚ್ ಆಗಿದೆ ಅಂತ ಅನ್ಕೋತೀನಿ. ಬಾಸ್ ಸಿನಿಮಾ ವಿವಾದದಿಂದಲೇ ರೀಚ್ ಆಗಿದೆ. ಬಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವುಗಳೇ ಅಷ್ಟೇ. ನೀವಿಲ್ಲ ಅಂದ್ರೆ ಏನಿಲ್ಲ ಸರ್. ಈಗ ನೀವು ಯಾವಾಗ ಶೋ ಆಗ್ತೀರಾ? ಏನು ಮಾಧ್ಯಮದವ್ರಿಗೆ? ಒಂದಿನ ಮುಂಚೆ ಆಗ್ತೀವಿ. ಖಂಡಿತ ಆಗ್ತೀವಿ ಸರ್. ಫಸ್ಟ್ ನೀವೇ ಸರ್, ಫಸ್ಟ್ ಆಡಿಯನ್ಸ್ ನೀವೇ ಸರ್. ಹೀರೋಯಿನ್ ಖಂಡಿತ ಸರ್, ಸ್ವಾಗತ ಮಾಡ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಹೆಚ್ಚು ಆಡಿಯನ್ಸ್ ನಿಮ್ಮ ಬಂದು ಮಾತಾಡ್ತಾರೆ ಅನ್ಸುತ್ತಾ? ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ಅನಿಸುತ್ತೆ ಸರ್. ಆ ಪಾತ್ರ ಈ ಸಿನಿಮಾನೇ ಅಂತ ಅಲ್ಲ, ನಾವು ಯಾವುದೇ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತೀವಿ ಅಂದರೆ ಅದು ಅವ್ರಿಗೆ ಮನಸ್ಸು ಮುಟ್ಟಿದ್ರೆ ಅಥವಾ ಅವ್ರ ತಲೆಯಲ್ಲಿ ಉಳ್ಕೊಂಡ್ರೆ ಖಂಡಿತ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಹಾಂ, ಹೌದು ಸರ್. ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಗಳು, ಪ್ರತಿಯೊಬ್ರು ಕ್ಯಾರೆಕ್ಟ್ರು ಎಲ್ಲ ಜನ ತಲೆಗಳಲ್ಲೂ ಉಳ್ಕೊಂಡು, ನನ್ನ ತಲೆಯಲ್ಲಂತೂ ನನ್ನ ಲೈಫ್ ಲಾಂಗ್ ಉಳ್ಕೊತಾರೆ ಎಲ್ಲರೂ. ಈ ಸಿನಿಮಾನೇ ನನ್ನ ದೊಡ್ಡ ಬಿಗ್ಗೆಸ್ಟ್ ಮೆಮೊರಿ. ಮರೆಯಕ್ಕಾಗದಿರೋಂಥ ಒಂದು ಇನ್ಸಿಡೆಂಟ್ ಅಂತ ಯಾರಾದ್ರೂ ಯಾವತ್ತಾದ್ರೂ ಕೇಳಿದ್ರೆ
ನಿಮ್ಮ ಲೈಫಲ್ಲಿ ಏನಾದ್ರೂ ಯಾವ್ದಾದ್ರು ಅನ್ಫರ್ಗೆಟಬಲ್ ಮೆಮೊರಿ ಅಂತ ಕೇಳಿದ್ರೆ ಬಾಸ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರಿಗೂ. ಎಲ್ಲದಕ್ಕೂ ಸರ್ ತುಂಬಾ ಸರ್, ನಾವು ಹೈಕೋರ್ಟ್ ಕೇಸ್ ಗೆದ್ದಾದ್ಮೇಲೆ ರಿಲ್ಯಾಕ್ಸ್ ಆಯ್ತು. ಆ ಥರ ಇಲ್ಲ ಸರ್, ಪಾಪ ಶೂಟಲ್ಲಿ ಇರ್ತಾರೆ, ಹೈದರಾಬಾದಲ್ಲಿ ಇದ್ದಾರೆ, ಅವ್ರದ್ದು ಇಷ್ಟ ಆಗಲ್ಲ, ಎಲ್ಲಾದ್ರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಪಾಪ ಏನ್ ಮಾಡೋಕ್ಕಾಗುತ್ತೆ ಕೆಲಸದಲ್ಲಿ. ಧನುಷ್, ಇದು ಒಂದು ಪಾರ್ಟು ಮೇಕಿಂಗು, ಇನ್ನೊಂದು ಈ ಲೀಗಲ್ ಬ್ಯಾಟಲ್. ಇವು ಎರಡರಲ್ಲಿ ಯಾವುದು ಹೆಚ್ಚು ಕಷ್ಟ ಮತ್ತು ಯಾವುದು ಹೆಚ್ಚು ಸವಾಲಿಂದ ಅನಿಸುತ್ತೆ? ಅಲ್ಲ, ನನಗೆ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು, ಸೊ 5ನೇ ಸಿನಿಮಾ, ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗ್, ಜನಗಳನ್ನ ಅವ್ರಿಗೆ ಮುಟ್ಟಿಸಿ ಥಿಯೇಟರ್ ಕರ್ಕೊಂಡ್ ಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಹೆಂಗ್ ರೀಚ್ ಮಾಡೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಯಾವ ತರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಪ್ರತಿ ವರ್ಷನೂ ಒಂದೊಂದ್ ತರ ಬೇರೆ ಬೇರೆ ತರ ಆಗ್ತದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟರ್ನ್ಗೂ ಅವಾಗಿರೋ ಪ್ಯಾಟರ್ನ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗ ನಾವು ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡಬಹುದಾಗಿತ್ತು. ನಾನು ಎಷ್ಟೊಂದ್ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಅಂತ ಕೊಟ್ಟಿದ್ವಿ. ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಏನ್ ಸರ್ 35 ಲ್ಯಾಕ್ಸ್ಗೆ ಅನ್ಸುತ್ತೆ, 15 ಲ್ಯಾಕ್ಸ್ ಬೇರೆ ಇದಕ್ಕೆ ಎಲ್ಲಾ ಚಾನೆಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆ ಥರ ರೀಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆನ್ಲೈನ್ ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ ಇವಾಗ ರೀಚ್ ಮಾಡೋದು. ಎಲ್ಲಿ ಯಾವ್ದು ಹೋಗ್ತಾ ಇನ್ನೊಂದು ಏನಾಗೋಗ್ಬಿಡುತ್ತೆ ಪಬ್ಲಿಸಿಟಿ ಅಂದ್ರೆ ನಮ್ ಸುತ್ತಾನೆ ಸುತ್ತಾ ಇರುತ್ತೆ ಅದು. ಎಲ್ಲೋ ಇವಾಗ ನನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಇವಾಗೆಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಪತ್ರಕರ್ತರು ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ ಸುತ್ತಾನೆ ಸುತ್ತಾ ಇದೆಯಾ ಅಥವಾ ರೀಚ್ ಆಗ್ತಾ ಇದೆಯಾ ಇಲ್ವಾ ಅಂತಾನೆ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಿರೋ ಹೀರೋಗಾಗಿರ್ಲಿ ಪ್ರೊಡ್ಯೂಸರ್ಗಾಗಿರ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರಲ್ಲ ಸರ್, ಅದನ್ನು ನೀವೇ ಸಪೋರ್ಟ್ ಅಷ್ಟೇ. ಇವಾಗ ಸರ್ ಥಿಯೇಟ್ರು ಈಗ ಆಲ್ರೆಡಿ ಒಂದು 60 ಆಗಿದೆ. ನಾವೇನೇ ಲಿಮಿಟೆಡ್ ಥಿಯೇಟ್ರುಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಈಗ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡೋಕೆ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಇಲ್ಲಪ್ಪ ನಾನು ತಮಿಳು ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನನ್ನ ಮುಂದೆ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳು ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನನ್ನ ಜೊತೆ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂದರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿಗೆ ಗಲಾಟೆ ಇಶ್ಯೂ ಇಲ್ಲ ಹೆಂಗೆ ಮಾಡ್ತಾ ಇದ್ರು ಅಂದರೆ ಏನಿಲ್ಲ ಗುರು, ತಮಿಳು ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ ಅಂದೆ ನಾನೇ. ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡಕ್ಕನಾಯ, ಕಾವೇರಿ ಜಲ ಭಾಷೆ ಅದು ನಾನು ಹೇಳಿದೆ, ನೀನು ಆ ಕೆಲಸ ಮಾಡು, ಫಸ್ಟು ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟರ್ ಆ ಯಪ್ಪ ನಿರ್ಮಾಪಕನು ಕೂಡ ಬೇಡ ಸರ್, ಯಾಕೆ ಅವ್ರು ಹಾಕಿ ಅದನ್ನ ನಾನೇ ಮಾಡ್ತೀನಿ, ಕೇಸ್ ಹಾಕಲ್ಲ ನಾನು, ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ಇಟ್ಕೊಂಡು ಹೇಳ್ತೀನಿ ನಾನು. ಅಲ್ಲ ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರ ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡ್ಲಿ ಆ ಕೆಲಸನ. ಈಗ ಏನ್ ಎಲ್ಲಾ ಸಿನಿಮಾ ಆ ತಮಿಳು ಸಿನಿಮಾಕ್ಕೆ ಆ ಯಪ್ಪ ತಮಿಳು ಟೈಟ್ಲೇ ಹಾಕೊಂಡು ಬಿಡ್ಬೇಕು, ಅದು ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ ಏನ್ ಸರ್? ಸರ್ ತುಂಬಾ ಆಯ್ತು ಸರ್, ಇಲ್ಲ ಅಂದ್ರೆ 80% ಅಲ್ಲ ನಾನೇನಾದ್ರೂ ಲಾಯರ್ ಇಲ್ಲ ಅಂದಿದ್ರೆ ನನ್ಗೆ ಕೊಟ್ರಲ್ಲ, ನನ್ನ ಫಿಲಂ ಚೇಂಬರ್ ಇಂದ ಸಸ್ಪೆಂಡ್ ಮಾಡೋಕ್ಕೆ ನೋಟಿಸ್ ಕೊಡಿಸಿದ್ರು. ಜೊತೆಗೆ ನನ್ನ ಬಾರ್ ಕೌನ್ಸಿಲ್ ಬರೀತೀನಿ ಅಂತ ಮಾಡಿದ್ರು. ನಂತರ ಇನ್ನ ಏನೇನೇನೋ ಮಾಡಿದ್ರು, ಯಾವುದಕ್ಕೂ ಜಗ್ಲಿಲ್ಲ ಹೋಗ್ಲಿಲ್ಲ. ಎಲ್ಲ ಪ್ಲೀಡಿಂಗ್ಸ್ ಅಲ್ಲೂ ಲವ ಇಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಹೇಳಿದ್ರು. ಎಲ್ಲಾದ್ರಲ್ಲೂ ನನ್ನ ಎದುರಿಸೋಕೆ ಡೈರೆಕ್ಟ್ರಿ ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು, ಎದುರೋ ಮಗ ನಾನಲ್ಲ, ಅದಂತೂ ಸತ್ಯ ಸರ್. ಚೇಂಬರ್ ಮೀಟ್ ಮಾಡ್ಸಕ್ಕೆ ಟ್ರೈ ಮಾಡಿದ್ರು. ಏನ್ ಸರ್? ಚೇಂಬರ್
ಚೇಂಬರ್ನವರು ನಿಮ್ಗೆ ಅವ್ರನ್ನ ಮೀಟ್ ಮಾಡ್ಸಕ್ಕೆ ಮುಖಾಮುಖಿ ಟ್ರೈ ಮಾಡಲಿಲ್ಲ? ಅವ್ರು ಮಾತಾಡಿದೆಲ್ಲ ಚೇಂಬರ್ ಬಗ್ಗೆನೇ ಸರ್. ಅಲ್ಲ ಚೇಂಬರಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ಮೀಟ್ ಅಲ್ಲ ನಮ್ದು ಬೇರೆ ಚೇಂಬರ್ ಅಲ್ಲಿ ಇರೋದು, ನಿರ್ಮಾಪಕರು ಬೇರೆ ಚೇಂಬರ್ ಅಲ್ಲಿ ಇರೋದು. ಈ ನಮ್ದು ಮೇನ್ ಚೇಂಬರ್ ಅಲ್ಲಿ ಇಲ್ಲ ಈ ಸಿನಿಮಾ. ಅಲ್ಲಿದ್ದಕ್ಕೆ ಒಂದಷ್ಟು ಸಮಸ್ಯೆ ಜಾಸ್ತಿ ಆಯ್ತು ಅನ್ಸುತ್ತೆ. ಮೇನ್ ಚೇಂಬರ್ ಇದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಇರ್ಬೋದು ಸರ್, ಅದು ನಾನು ಒಪ್ಕೊಂತೀನಿ. ನಿಜವಾಗ್ಲೂ ನಮಗೆ ಈಗ ಏನಿದೆ ನಮ್ಮ ಮೇನ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಈ ಸಿನಿಮಾ ಇದ್ದಿದ್ರೆ ನಮ್ಗೆ ಆನೆ ಬಲ ಬಂದಿರೋರು ಸಪೋರ್ಟ್ ಮಾಡಿರೋರೆಲ್ಲ. ಮೊದಲ ಸಿನಿಮಾ ಅದೇ ಬ್ಯಾನರ್ ಮಾಡ್ತಾರೆ. ನಮ್ದು ಎಲ್ಲ ಸಿನಿಮಾನು ಅದೇ ಚೇಂಬರ್. ಆ ಫಾದರ್ ಹೆಸರಿತ್ತು. ಚೇಂಜ್ ಮಾಡ್ಕೊಂಡ್ರೆ ಇಲ್ವಾ ರೇಸ್ಟ್ ಅಲ್ಲ, ಮಾಡ್ತಾರೆ. ವಿಷಯ ಏನಂತ ಹೇಳಿದ್ರೆ ನಮ್ಗೆ ಟೈಟಲ್ ಸಿಕ್ಕಿಲ್ಲ ಬಾಸ್ ಅಂತ. ಬಾಸ್ ಅಂತ ಟೈಟಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಆ ಚೇಂಬರ್ ಸಿನಿಮಾಗೆ ರವಾ ಅಂತ ನಾಯಕ ಸಿಕ್ಕಿದ್ದಕ್ಕೆ ಈ ಸಿನಿಮಾ ಮಾಡೋದಕ್ಕೆ ಅನುಕೂಲ ಆಯ್ತಾ? 100% ಸರ್. ಏನಕ್ಕೆ ಅಂತ ಹೇಳಿದ್ರೆ ಲೀಗಲ್ ಟರ್ಮ್ಸ್ ಅಲ್ಲಿ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಏನ್ ಮಾಡಬೇಕು ಮುಂಚೆನೇ ಒಂದು ಸ್ವಲ್ಪ ಪ್ರೆಡಿಕ್ಷನ್ ಇತ್ತು. ಇದು ಮಾಡಿದ್ರೆ ಮುಂದೊಂದು ದಿನ ಕೇಸ್ ಆದ್ರೆ ಈ ತರ ಪ್ರಾಬ್ಲಮ್ ಆಗ್ಬೋದು. ಈಗ ಅವನಿಂದಾಗಿಲ್ಲ, ಅದೇನಿದ್ರು ನಾವು ಲೀಗಲ್ ಬ್ಯಾಟಲ್ ಗೆದ್ದಿರೋದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮತ್ತೆ ನನ್ನ ಕೊಲೀಗ್ CP ಧನಂಜಯ ಅಂತ ಇದ್ದಾರೆ, ಅವರಿಂದ ಸರ್. ಅಲ್ಲ, ಈ ವಿಷಯ ಏನಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ ಸರ್. ಅದೆಲ್ಲ ಅವ್ರು ಕೇಳಿದ ಏನಂತ ಹೇಳಿದ್ರೆ, ಅವರು ಈ ಸಿನಿಮಾ ಮೇಕಿಂಗ್ ಅಲ್ಲಿ ಲವನಿಂದ ಏನಾದ್ರು ನಿಮ್ಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗ್ ಅಲ್ಲಿ 100% ಲೀಗಲ್ ಆಗಿ ಕರೆಕ್ಟ್ ಮಾಡಿದ್ದೀವಿ. ನಾಯಕರಾಗಿದ್ದಕ್ಕೆ ಅದಕ್ಕೆ Yes, project yes. ಅಲ್ಲಿಗೆ ಕಾರ್ಯ ಸಿಗ್ತಾ? ಎಸ್ ಹೌದೌದು ಸರ್. ಆ? ಸರ್ ನಮ್ಮ ಸಿನಿಮಾದಲ್ಲಿ ಇರೋದು ಇಬ್ಬರೇ ಹೆಣ್ಮಕ್ಳು ಸರ್. ಹೌದು, ಹಿಂದಿನ ಸಿನಿಮಾದಲ್ಲಿ ಒಬ್ಬರೇ ಸರ್ ಇದ್ದಿದ್ದು. ನೆಕ್ಸ್ಟ್ ಸಿನಿಮಾದಲ್ಲಿ ಇರೋದೇ ಇಲ್ಲ. ಅದಕ್ಕಷ್ಟು ಡೌಟ್ ಆಗಿ ಇಷ್ಟು ಇದಾಗಿದ್ದು ಕಾಂಟ್ರವರ್ಸಿ ಆಗಿದೆ. ಎರಡೇ ಮಕ್ಕಳು ಇದಕ್ಕೆ. ಬನ್ನಿ. ಇಲ್ಲ 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 ಮಾತಾಡಿ. ಕಡಿಮೆ ಇದೆ ಸರ್ ಮಾತಾಡ್ತಾರೆ. ಡಾಕ್ಟರ್ ವಿಜಯ್ ಶ್ರೀ ಅವರು ಮಾತಾಡಿ. Good evening everyone. I'm Dr. Vijay. I'm from Kerala. So I do a police character in this movie and I'm really happy to be part of this movie. Thank you. ಅಕ್ಷಯ್ ಮಾತಾಡಪ್ಪ ಬಾ. ಒಳ್ಳೆ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಪಾತ್ರದ ಬಗ್ಗೆ ಆಲ್ರೆಡಿ 3 ಸಲ ಹೇಳ್ಬಿಟ್ಟಿದ್ದೀನಿ. ಏನು ಇಷ್ಟು ಬೆಳಗಾಗಿತ್ತಲ್ಲ. ವಯಸ್ಸಾಗುತ್ತೆ ಸರ್. ಲಾಸ್ಟ್ ಪ್ರೆಸ್ ಮೀಟ್ ಬಿಫೋರ್ ರಿಲೀಸ್. ಲಾಸ್ಟ್ ಟೈಮ್ ಹೇಳಿದ್ರೆ ಹೌದು. ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾ ನೋಡಿ ಎಲ್ಲ ಸಿನಿಮಾ ನೋಡಿ. ಇದರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ ಇದರಿಂದ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್, ಇನ್ನೂ ಒಂದಷ್ಟು ಪಾತ್ರಗಳು ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ಇದರಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಇಬ್ಬರು ಪಾತ್ರಗಳು ತುಂಬ ಅಷ್ಟೇ ಚೆನ್ನಾಗಿದೆ. ಸೊ 7ನೇ ತಾರೀಕು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ಒಂದು ಹೇಳೋದು ನಮ್ಮ ಡೈರೆಕ್ಟರ್ ಸರ್ಗೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ. ಥ್ಯಾಂಕ್ ಯು. ನಾನು ಪ್ರಮೋದ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೀನಿ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆನಂದ್ ಅಂತ ಹೇಳಿ. ಸೊ ಫಸ್ಟ್ ದರ್ಶನ್ ವಿಜಯಲಕ್ಷ್ಮಿ ಹಿಡ್ಕೊಂಡ್ಬಂದ್ರು. ಇದು ಮೂವಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ Balance ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಸ್ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತೆ. ಫೈನಾನ್ಸರ್ ಕೊಡಿ. ಒಂದು ನಿಮಿಷ. ವೆಂಕಟೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಟೈಮ್ ಹೇಳ್ತಾ ಇದ್ದೀನಿ. ನಾನು ಹೈಯೆಸ್ಟ್ ಟಾರ್ಚರ್ ಕೊಟ್ಟಿರೋದು ಸಿನಿಮಾದಲ್ಲಿ ಅಂತ ಹೇಳಿದ್ರೆ ನಮ್ಮ ಆರ್ಟಿಸ್ಟ್ಗಳಿಗೆ ಯಾರೂ ಕೊಟ್ಟಿಲ್ಲ, ವೆಂಕಟೇಶ್ ಅವರೇ ಕೊಟ್ಟಿದ್ದೀನಿ ಸರಿಯಾಗಿ ಟಾರ್ಚರ್ ಈ ಸತಿ ಈ ಸಿನಿಮಾದಲ್ಲಿ. ಎಲ್ಲಾ ಸಿನಿಮಾನು ಅವ್ರ ಜೊತೆನೇ ಮಾಡಿರೋದು. ನಾನು 5 ಸಿನಿಮಾ ಮಾಡಿದೆ. 5 ಸಿನಿಮಾನು ಹೀರೋ 5 ಸಿನಿಮಾ ಮಾಡಿದೆ. 5 ಸಿನಿಮಾನು ಅವ್ರ ಜೊತೆನೇ ವರ್ಕ್ ಮಾಡಿರೋದು. ಒಬ್ಬರೇ PR. ಹೌದು, ಸಿನಿಮಾ ಒಬ್ಬರೇ PR. ಅವ್ರಿಗೆ ಹೇಳಿದ್ರು ವಿಜಯಲಕ್ಷ್ಮಿ ಮೇಡಮ್ ಮೀಟ್ ಮಾಡಿಸ್ತಾ ಇದ್ದಾರೆ. ಇಲ್ಲ, ನಾನು ಅವ್ರ ಹತ್ರನೂ ಮಾತಾಡಿದೆ. ಅವ್ರು ಆಕ್ಚುಲಿ ಟ್ರೈ ಮಾಡಿದ್ರು, ನಂಬರ್ ಹೋಗಿಲ್ಲ, ಅವ್ರದ್ದು ಬ್ಲಾಕ್ ಆಗಿತ್ತು. ಪಾಪ ಟಾರ್ಚರ್ ಕೊಟ್ಟು ನೀವು 2 kg ಸಣ್ಣ ಆಗ್ಬಿಟ್ಟಿದ್ದಾನು. ಒಳ್ಳೆ ಮನುಷ್ಯ ಅಲ್ಲ. ಈಗ ಫಸ್ಟ್ ತನುಷು ವ್ಯಕ್ತಿಯಾಗಿ ಒಳ್ಳೆ ಮನುಷ್ಯ. ನೀವೆಲ್ಲ ನೋಡಿದ್ರಿ, ಧರ್ಮಸ್ಥಳಕ್ಕೆ ಫಸ್ಟೇ ಕರ್ಕೊಂಡು ಹೋಗಿದ್ವಿ ನಿಮ್ಮನ್ನೆಲ್ಲ ಅದೇ ಶೂಟಿಂಗಿಗೆ. ನೀವು ಎಲ್ಲ ಬಂದು ಸಾಕ್ಷಿಯಾಗಿದ್ರಿ.
ಎಲ್ಲ ಸಿನಿಮಾಗೂ ಪಾಪ ಅವರು ಮಾಧ್ಯಮದವ್ರ ಜೊತೆಗೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದೊಂದು ಪ್ಲಸ್. ನಾನು ಯಾಕೆ ಅವ್ರ ಜೊತೆಗೆ ನಾನು ಅವ್ರ ಜೊತೆ ಮೂಮೆಂಟ್ ತೊಗೊಂಡೆ ಅಂತಂದರೆ, ಅವರು ಹೇಳಿದ್ರೆ ನಡ್ಕೋತಾರೆ, ಒಳ್ಳೆ ವ್ಯಕ್ತಿ ಇದ್ದಾರೆ, ಅರ್ಥ ಆಗುತ್ತೆ ಏನು ಅಂತಂದ್ಬಿಟ್ಟು. ಅವೆಲ್ಲ ಅರ್ಥ ಆಗಿದ್ದಕ್ಕೆ ಇವತ್ತೆಲ್ಲ ಕೇಸ್ ಗೆದ್ಕೊಂಡ್ಬಂದಿದ್ದಾರೆ, ಜೊತೆಗೆ ಲವ ಸಿಕ್ಕಿದ್ದಾರೆ. ಹಾಗಾಗಿ ಅವರು ಫೈನಾನ್ಸ್ ನಾನು ಕೊಡ್ಸಿ ಅಂತಂದ್ರೆ ಅವೆಲ್ಲ ಏನೂ ಇಲ್ಲ ಪಾಪ, ಆಯಿತಾ. ಪಾಪ ಯಾವುದೇ ಕಾರಣಕ್ಕೂ ಕೂಡ ನನಗೆ ಯಾವತ್ತೂ ₹1 ಕೂಡ ಕಮ್ಮಿನೂ ಮಾಡಿಲ್ಲ. ನನಗೆ ಯಾವತ್ತೂ ಆಟನೂ ಮಾಡೋದೇ, ದುಡ್ಡು ಕೊಟ್ಟಿದ್ದಾರೆ. ಏನು ನನ್ನ ಹತ್ರ ಕೆಲಸ ಮಾಡಿಸ್ಕೊತಾರೋ ಅದಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ. ಪಿಕ್ಚರ್ ಚೆನ್ನಾಗಾಗಲಿ. ನಮ್ಮ ಜಗದೀಶ್ ಅವ್ರು ಕೇಳೋ ನೆಕ್ಸ್ಟ್ ಇಯರ್ ಶುರು ಮಾಡ್ತಾರೆ ಅಂತೇಳಿ, ದುಡ್ಡು ಬಂದರೆ ಈಗಲೇ ಶುರು ಮಾಡ್ತೀನಿ ಅಂತ ಹೇಳಿ ಈ ವರ್ಷನೇ. ಅವರೇ ದೊಡ್ಡ ಫೈನಾನ್ಸಿಯರ್. ಧನುಷ್ ಅವರೇ ಭಿಕ್ಷೆ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಎನಿವೆ ಎಲ್ಲರಿಗೂ ಒಳ್ಳೇದಾಗಿರುತ್ತೆ ಅನ್ಕೋತೀನಿ. ಬಾಸ್ ನನಗೆ ಥ್ಯಾಂಕ್ ಯು. ಪಾರ್ಟ್ 2 ಅಲ್ಲಾದ್ರೂ ಪಾತ್ರ ಕೊಡಿ, ಅವ್ರಿಗೆ ಒಳ್ಳೆ ಪಾತ್ರ ಮಾಡ್ತಾರೆ. ನನ್ನ ಹೆಸರು ಸುಜನಿ ಚಿಕ್ಕಿ. ನಾನು ಇದರಲ್ಲಿ ಸುಭಾಷ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ ಕ್ಯಾರೆಕ್ಟರ್. ಅಷ್ಟೇ ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ತುಂಬ ಸಂತೋಷ. ಥ್ಯಾಂಕ್ ಯು. ನಮ್ಮ DOP ಶರತ್ ಅಂತ, ಒಂದು DOP ಆಗಿ ಕೆಲಸ ಮಾಡೋದು ಸಿನಿಮಾದಲ್ಲಿ ಎಷ್ಟು ಕಷ್ಟ ಅಂತ ಶರತ್ ನೋಡಿ ನಾನು ಅನ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ 18 hours 20 hours ಎಲ್ಲ ಶೂಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 18 hours ಶೂಟಿಂಗ್ ಇರ್ತಾ ಇತ್ತು. ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ ದಿನ ಎಲ್ಲ 18 hours ಅಂತ ಶೂಟಿಂಗ್ ಇದ್ದೇ ಇರ್ತಾ ಇತ್ತು. ಒಂದಿನ ಮಾತ್ರ 24 hours ಮಾಡಿದ್ವಿ. ಅದರಲ್ಲಿ ಆ 24 hours ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಶರತ್ ಅದೇ ಎನರ್ಜಿಯಿಂದ, ಅದೇ ಉತ್ಸಾಹದಿಂದ, ಎನರ್ಜಿ ಉತ್ಸಾಹ ಎರಡು ಒಂದೇ ಅಲ್ವಾ ಇಂಗ್ಲಿಷ್ ಕನ್ನಡ ಅಷ್ಟೇ, ಅದೇ ಆ ಸ್ಪಿರಿಟ್ ಅಂತ ಇರುತ್ತಲ್ಲ, ಅದು ಲಾಸ್ಟ್ ಮೂಮೆಂಟ್ ಅವ್ರಿಗೂ ಕಳ್ಕೊಂಡಂಗೆ ಇನ್ನೂ ಒಂದಿನ ಕಂಟಿನ್ಯೂ ಮಾಡಿದ್ರು ಮಾಡೋ ತರ ವ್ಯಕ್ತಿ. ನನಗೆ ಒಬ್ಬ ತುಂಬಾ ಕ್ಲೋಸೆಸ್ಟ್ ಪರ್ಸನ್ ಇಂದ DOP ಎಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಲ್ಲ, ಅದರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಶರತ್. ತುಂಬಾ ಎಕ್ಸ್ಟ್ರಾರ್ಡನರಿ ವರ್ಕ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರ ವರ್ಕ್. ಹೋರಾಟ ಶರತ್. ನಮ್ಮ DOP ಶರತ್ ಬಗ್ಗೆ ಇನ್ನ ಮಾತಾಡಬೇಕು. ವಿಲಿಯಂ ಡೇವಿಡ್ ಏನಿದ್ದಾರೆ ಅವ್ರ ಶಿಷ್ಯ. ಫಸ್ಟ್ ಆಕ್ಚುಲಿ ವಿಲಿಯಂ ಡೇವಿಡ್ ಏನೇ ಈ ಸಿನಿಮಾಕ್ಕೆ ಆಯ್ಕೆ ಆಗಿದ್ದು. ಈ ಮಾಡಿದ್ರು ಒಂದು 2-3 ದಿನ ಏನ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು, ನಿಧಾನಕ್ಕೆ ಹೋಗಕ್ಕಾದ್ರು ಬೇಡ ಸರ್ ಅಂತ ಹೇಳಿ. ಇಲ್ಲ ರಿಯಲ್ ಫ್ಯಾಕ್ಟ್. ಅವ್ರಿಗೆ ಕಾಂಟ್ರವರ್ಸಿಗೆ ಹೆದರ್ಕೊಂಡ್ರೆ ಪಾಪ ಹೋಗಿದ್ದು. ನಾನೊಂದನ್ನು ಬೇಡ ಅಂದೆ, ವಿಲಿಯಂ ಬೇಡ ಬಿಡು, ಬೇರೆ ಮಾಡ್ಕೊತೀನಿ ಅಂತ ಇನ್ನೊಬ್ಬ ಸ್ನೇಹಿತನ ಹಾಕೊಂಡೆ. ಅವನು ಯಾಕೆ ಹಿಂಗ್ ಹೊಡೆದ. ಫಸ್ಟ್ನೇ ದಿನನೇ ಬಂದಾಗ ಆ ಮೂವಿ ಪಕ್ಕ ಕ್ಯಾಮ್ರಾ ಇಟ್ಟಿದ್ದಂಗೆ ಮಚ ನನ್ನ ಜೀವನ ಹಾಳು ಮಾಡ್ತಾರ ಅವನೇ ಓಪನ್ ಆಗಿ ಇದು. ಆಮೇಲೆ ಪಕ್ಕ ಇವನಿದ್ದ, ಏನೋ ಶರತ್ ಮಾಡ್ತೇನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ. ಆಮೇಲೆ ವಿಲಿಯಂ ಸರ್ ಒಂದು ಮಾತು ಹೇಳ್ತಿದ್ದಂಗೆ ವಿಲಿಯಂ ಹಿಂಗ್ ಆಯ್ತಾ ಗುರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ಅಂದ್ರೆ ನಾವು ಮಾಡಿ ಸರ್ ಅಂದ್ರು. ಹಾಗಾಗಿ ಶರತ್ ಮಾಡೋದು ತುಂಬಾ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ, ಆ ತರ ಫಸ್ಟ್ ಅಲ್ಲಿ ವರ್ಕ್ ಮಾಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇವರು ಎಲ್ಲರಿಗೂ ನಾವು ಹೇಳ್ಬೇಕು ಅಂದ್ರೆ, ಇಂಥ ಆರ್ಟಿಸ್ಟ್ಗಳು ಒಬ್ರು ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ಟಿಪ್ಸ್ ಕೊಟ್ಟಿಲ್ಲ. ನಾನು ಅವ್ರು ನೀರು ಕುಡಿಯೋಕೆ ಬಾಪ ಹೋಗ್ತಾರೆ. ಒಂದ್ ಸೆಟ್ ಅಲ್ಲಿ 20-25 ಜನ ಇದ್ದಾರೆ ಒಂದು ಶಾರ್ಟ್ಸ್ ಅಲ್ಲಿ. ಅಂತ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕನು ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸರಿ, ಅದು ವಂಜಿತಾ ಗೌಡ ಅಸೋಸಿಯೇಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ನೋಡಕ್ಕೆ ಮೋನಿಕಾ ಅಂತ ಇದ್ರು. ಎಲ್ಲರೂ ಕೂಡ ಪಾಯ ಚಂಗಪ್ಪ ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದ್ರೂ ನೋವಾಗಿದ್ರೆ ನನಗೆ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶರತ್ ಮಾತಾಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶರತ್ ಎನ್ನಾಪುರ. 7ನೇ ತಾರೀಕು ಸಿನಿಮಾ ನೋಡಿ ನೀವೇ ಹೇಳಿ. ಥ್ಯಾಂಕ್ ಯು. ಎಲ್ಲ ಸಿನಿಮಾ ನೋಡಿ ಮುಗಿಸಿ. ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೆ, ಮನೆ ಕೆಲಸದ ಆಳು. ಒಂದು ವಿಷಯ ಏನಂತಂದ್ರೆ, ಸಿನಿಮಾ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ. ಫಸ್ಟ್ ಸಿನಿಮಾ ಆಡಿಷನ್ ಸೆಲೆಕ್ಟ್ ಆಗಿದ್ದಿದೆ ಮೂವಿ. ಸೊ ಏನು ಒಳ್ಳೇದಾಗಬೇಕು ಅಂತ ಹಾರೈಸ್ತೀನಿ ನಾನು.
ನೀನು ಇಲ್ಲಿವರೆಗೆ ಬಂದ್ಬಿಟ್ಟಿದೀವಿ. ಇಲ್ಲಿವರೆಗೆ ನೀವು ನಮ್ಮ ಜೊತೆ ಇದ್ದು ನಿಮ್ಮ ಎಫರ್ಟ್ ಐತಿ ಇಲ್ಲಿವರೆಗೆ ಬಂದೋದಕ್ಕೆ. ಸೊ ಇದು ಒಂದೇ ಹೆಜ್ಜೆ. ಸೊ ನಿಮ್ಗೆ ಸಪೋರ್ಟ್ ಬೇಕು ಮಾಧ್ಯಮದವ್ರದ್ದು. ಮಾತಾಡಿ ಸರ್. ಹೇಳಿ ಸರ್. ಖಂಡಿತ ಅವರೇ ಒಂಥರ ಹೀರೋ ತರ ಅವರು. ಸೆಕೆಂಡ್ ಹೀರೋ, ಸೆಕೆಂಡ್ ಬಂದು ಹೀರೋ ಅವರು. ಬನ್ನಿ ಮಾತಾಡಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮಾತಾಡಿ ಸರ್. ನಿಮ್ಗೆ ನೆನಪಿದೆಯಲ್ಲ ಗೊತ್ತಿಲ್ಲ, 7 ಗಂಟೆಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಶೂಟಿಂಗ್ ಮುಗಿತಿತ್ತು. ಸೊ ನಾವು ಬೆಳಗ್ಗೆ 7 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು 5:30ಗೆ ಟ್ರೈನ್ ಹಿಡಿದು ಹುಳಿ ಹೋಗ್ತಿದ್ದೆ. ಮತ್ತೆ ಹಾಸ್ಪಿಟಲ್ ಮುಗಿಸ್ಕೊಂತಿದ್ದೆ. ಮತ್ತೆ 2 ದಿನ ಲೀವ್, ಮತ್ತೆ ವಾಪಸ್ ಇಲ್ಲೇ. ಖಂಡಿತ ಎಲ್ಲ ನಮ್ಮ ಎಲ್ಲ ಇಬ್ರು ಡಾಕ್ಟರ್ ಇದ್ದಾರೆ ಪಾಪ. ಇವರು ಡಾಕ್ಟ್ರು, ಅವರು ಡಾಕ್ಟ್ರು. ತುಂಬಾ ನಾನು ಅವ್ರಿಗೆ ಅವರು ಬೇರೆ ಶೂಟಿಂಗ್ಸ್ ಅಲ್ಲೆಲ್ಲ ನಾನು ಹಿಂದೆ ಸಿನಿಮಾದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೆ ಬಿಡಿ. ನಟೋರಲ್ಲಿ ಇದ್ರಲ್ಲಿ ಪಾಪ ಅವ್ರಿಗೆ ಕುಂತ್ಕೊಳ್ಳೋಕ್ ಚೇರ್ ಇಲ್ಲ ಅಂತ ಡಸ್ಟ್ಗಳಲ್ಲೆಲ್ಲ ಮಾಡಿದ್ದಾರೆ. ಚೇರ್ ಇರ್ತಿತ್ತು ಆದ್ರೆ ಕುಂತ್ಕೊಳ್ಳೋಕ್ ಬಿಡ್ತಿರ್ಲಿಲ್ಲ. ಬಾಪ ಬಾಪ ಅಂತಿಲ್ಲ. ಜೊತೆ ಹಿಂಗೇನೆ ಇರ್ಬೇಕಾಯ್ತು. ಬಟ್ ವಿ ಹ್ಯಾಡ್ ರಿಯಲಿ ಫನ್ ಸರ್. ಮೊದಲೇ ಆಂಟಿಬಯೋಟಿಕ್ ಹಾಕೊಂಡು ಬಂದ್ಬಿಡ್ತಾರೆ. ತುಂಬಾ ಸಹಕಾರ ಮಾಡಿದ್ದಾರೆ ಡಾಕ್ಟರ್ ಪಾಪ. ಅವರು ಇಬ್ರು ಡಾಕ್ಟರ್ ಎಲ್ಲ ಆರ್ಟಿಸ್ಟನ್ನು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಬ್ಬರಿಂದ ನಮ್ಗೆ ಒಂದು ದಿನ ಕಿರ್ಕಾಗಿ ಅದೇ ಹಾಕಿ ಡೆಫಿನೆಟ್ಲಿ ಪೇಷನ್ಸ್ ಕಲ್ತೇವೆ ನಾವು.